ಆ್ಯಕ್ಚುಲಿ ಇವತ್ತು ಬಾಡಿಗೆಗಳೇ ಇಲ್ಲ ಸರಿಯಾಗಿ. ಆಲ್ಮೋಸ್ಟು ಬರೀ 600 ರೂಪಾಯಿ ದುಡ್ದಿದ್ದೀನಿ ಬಂದಾಗಿಂದ. ಇನ್ನು ಇರ್ತವೆ 30 ಕಿಲೋಮೀಟ್ರು 40 ಕಿಲೋಮೀಟ್ರು ಬೀಳ್ತಾವೆ, ಬರೀ 350 ರೂಪಾಯಿ 450 ರೂಪಾಯಿ ಕೊಡ್ತಾಯಿದ್ದಾರೆ. ಆ್ಯಕ್ಚುಲಿ ಒಂದು 40 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಯಾವುದೂ ಬಾಡಿಗೆ ಬರಲಿಲ್ಲ. ಇದು ಮೆಜೆಸ್ಟಿಕ್ ಡ್ಯೂಟಿ ಬಂದಿದೆ, ತೊಗೊಂಡಿದ್ದೀನಿ ಮೆಜೆಸ್ಟಿಕ್ ಡ್ಯೂಟಿನ. ಆ್ಯಕ್ಚುಲಿ 15 ಕಿಲೋಮೀಟ್ರು ಬರೀ 200 ರೂಪಾಯಿ ತೋರಿಸ್ತಿತ್ತು. ಮಾರ್ನಿಂಗು ಏನೋ ಯಾವುದೋ ರೇಟ್ಸ್ ಇರೋಲ್ಲ. ಆದರೆ ಇನ್ನೇನು ಸುಮ್ಮನೆ ಖಾಲಿ ಕೂರೋದ್ರ ಬದಲು ಆಲ್ಮೋಸ್ಟು ಯಾವುದೋ ಒಂದು ಎತ್ಕೊಂಡು ಹೋದರೆ ಒಂಚೂರು ಸಿಟಿಗೆ ಹೋದರೆ ಅಲ್ಲಿಂದ ಯಾವುದಾದ್ರು ಡ್ಯೂಟಿ ಸಿಗುತ್ತೆ. ಅದರಿಂದ ಸ್ವಲ್ಪ ಮೆಜೆಸ್ಟಿಕ್ ತೊಗೊಂಡಿದ್ದೀನಿ. ಬನ್ನಿ ಪಿಕ್ ಮಾಡಿ ಹೆಂಗಿರುತ್ತೆ ಏನು. ಇನ್ನು 400 ಮೀಟ್ರ್ ಇದೆ, ಹೋಗ್ತಾಯಿದ್ದೀನಿ. ಅಲ್ಲಿ ಯಾವ್ದಾದ್ರು ಸ್ವಲ್ಪ ಚೆನ್ನಾಗಿರೋ ಬಾಡಿಗೆ ಸಿಕ್ಕಿದ್ರೆ ಸಾಕು. ಇಲ್ಲಿ ನಮ್ಮ ಸೈಡಿಂದ ಎಲ್ಲ ಸ್ವಲ್ಪ ಚೆನ್ನಾಗಿರೋದು ಸಿಗಲ್ಲ, ರೇಟೂ ಸಿಗಲ್ಲ, ಸ್ವಲ್ಪ ಔಟ್ಸೈಡ್ ಆಗೋದ್ರಿಂದ. ಬನ್ನಿ ಹೋಗೋಣ. ಕಸ್ಟಮರ್ ಲೊಕೇಶನ್ ಇನ್ನೇನು ನಿಯರ್ ಬಂದೆ, ಪಿಕ್ ಮಾಡೋಣ ಬನ್ನಿ. ಲೊಕೇಶನ್ಗೆ ಬಂದಿದ್ದೀನಿ. ಇನ್ನು ಈ ಕಡೆ 0 Please use rear seat belt for your safety. ಮುಂದೆ ರೈಟ್ ಆಟೋದವರು ಸ್ಪೀಡಾಗಿ ಬಂತು. ಬಸ್ ಮುಂದೆ ಅಲ್ಲಿ ಸೌಂಡ್ ಉಂಟಲ್ಲ ಈಗ ಅವ್ರು ಕೊಟ್ಟಿರೋ ಲೊಕೇಶನ್ಗೆ ಹತ್ತತ್ರ 2 ಕಿಲೋಮೀಟ್ರ್. ಹೇಳ್ತೀನಿ 132 ರೂಪಾಯಿ ಇದೆ. ಚೇಂಜ್ ಇದ್ರೆ ಕೊಟ್ಬಿಡಿ ನಿಮ್ಗೆ. ತೊಳಿ ಇಲ್ಲ ಇಲ್ಲ ತಡಿ, ಚೇಂಜ್ ಇದೆ. ಚೇಂಜ್ ಇಲ್ಲ ಅಂದರೆ ಚೇಂಜ್ ಇದೆ, ಪರವಾಗಿಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಡ್ರಾಪ್ ಆಯಿತು. 15 ಕಿಲೋಮೀಟ್ರು 216 ರೂಪಾಯಿ ಕೊಟ್ಟಿದ್ದಾನೆ. ಈಗ ಯಾವುದೋ ಬಾಡಿಗೆ ಇನ್ನೂ ಬರ್ತಾ ಇಲ್ಲ. ಯಾವುದಾದ್ರು ಸ್ವಲ್ಪ ಚೆನ್ನಾಗಿರೋದು ಬಂದರೆ ಸ್ವಲ್ಪ ಈಸಿ ಆಗುತ್ತೆ. ಬನ್ನಿ ನೋಡೋಣ. ಯಾವುದಾದ್ರು ಸ್ವಲ್ಪ ಚೆನ್ನಾಗಿರೋ ಬಾಡಿಗೆ ಬಂದರೆ ಹೊರ್ತು ಇಲ್ಲಿ ಕಾಯೋದೇ ಬೇಜಾರು. ಇವಾಗ ಒಂದು ಸೆಕೆಂಡ್ ಬಾಡಿಗೆ ಬಂದಿದೆ ರ್ಯಾಪಿಡೋದಲ್ಲಿ 150 ರೂಪೀಸು. ಎತ್ಕೊಂಡಿದ್ದೀನಿ ಹೊಸನ್ ನಗರಕ್ಕೆ, ಇಲ್ಲಿ ಕಲಸಪಳ್ಳಿಯಿಂದ. ಬನ್ನಿ ಹೋಗೋಣ. ಕಸ್ಟಮರ್ ಲೊಕೇಶನ್ಗೆ ಬಂದೆ, ಇವರೇ ಅನಿಸುತ್ತೆ. ಅಂದರೆ ಒಂದೇ ಬ್ಯಾಗಾ ಸರ್? ಒಂದೇ ಬ್ಯಾಗಾ? ಮುಂದೆ ಕಡೆ ನಮ್ಮ ಇಲ್ಲೇ ಮಾಡಿಬಿಡಿ.
ಏನು ಹೇಳಿ? ಎತ್ತಿಡಿ, ಪರವಾಗಿಲ್ಲ, ಇಡ್ಬೋದು. ಬನ್ನಿ. ಇನ್ನು ಹೇಳಿ. ಡಬಲ್ 3 4 ಇದೇ ರೋಡ್ ಅಲ್ಲ ಸರ್? ಇಲ್ಲೇನಾ? ಓಕೆ, 149. ಇಲ್ಲೇನಾ? ಬರಲಿಲ್ಲ. ಚೆನ್ನಾಗಿದೆ. ಮೆಜೆಸ್ಟಿಕ್ ಇಂದ Head toward Uttara Third Third Cross Park Road, ಹೊಡ್ದಿದ್ದೆ. then you will arrive at your destination. ಮೆಜೆಸ್ಟಿಕ್ ಇಂದ ಕೊಂಗಟ್ಟ ಒಂದು ಬಾಡಿಗೆ ಬಂದಿದ್ದೆ. ಈಗ ಒಂದು 20 ಮಿನಿಟ್ಸ್ ವೆಯ್ಟ್ You have ಮಾಡಿದ್ದೀನಿ. arrived. 20 ಮಿನಿಟ್ಸ್ ವೆಯ್ಟ್ ಆದಮೇಲೆ ಈಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಂದಿದೆ, ತಗೊಂಡಿದ್ದೀನಿ. ನೀವು ಹೋಗೋಣ, ಕಸ್ಟಮರ್ ಪಿಕ್ ಮಾಡ್ಕೊಂಡು. ಸರ್ ಯೂ ಟರ್ನ್ ಮಾಡ್ಕೊಂಬರಕ್ಕ? ಇಲ್ಲೇ ಮಾಡ್ಕೊಂಡು ಪಿಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಆ್ಯಕ್ಚುಲಿ ಇವತ್ತು ಬಾಡಿಗೆಗಳೇ ಇಲ್ಲ ಸರಿಯಾಗಿ. ಆಲ್ಮೋಸ್ಟು ಬರೀ 600 ರೂಪಾಯಿ ದುಡ್ದಿದ್ದೀನಿ ಬಂದಾಗಿಂದ. ಇನ್ನು ಬಾಡಿಗೆಗಳೇ ಸರಿಯಾಗಿಲ್ಲ, ಏನು ಮಾಡೋದು? ಯಾವುದು ಲಾಂಗ್ ಬಾಡಿಗೆಗಳೇ ಇಲ್ಲ, ಎಲ್ಲ ಬರೀ 100, 150, 200 ರೂಪಾಯಿ ಬಾಡಿಗೆಗಳು. ಅಕಸ್ಮಾತ್ ಬೀಳ್ತವೆ 30 ಕಿಲೋಮೀಟ್ರು 40 ಕಿಲೋಮೀಟ್ರ್ ಬೀಳ್ತವೆ, ಬರೀ 350 ರೂಪಾಯಿ 450 ರೂಪಾಯಿ ಕೊಡ್ತಾಯಿದ್ದಾರೆ 40 ಕಿಲೋಮೀಟ್ರಿಗೆ. ಏರ್ಪೋರ್ಟ್ ಆವಾಗಲೇ ಒಂದು ಬಿತ್ತು, 50 ಕಿಲೋಮೀಟ್ರ್ ಇತ್ತು, 700 ರೂಪಾಯಿ ಇತ್ತು. ಅಕ್ಸೆಪ್ಟ್ ಮಾಡಿದೆ. ಲೊಕೇಶನ್ಗೆ ಇನ್ನೇನು ಇನ್ನೊಂದು 500 ಮೀಟ್ರ್ ಐತೆ ಅನ್ನಂಗೆ ಕ್ಯಾನ್ಸಲ್ ಮಾಡಾಕ್ಬಿಟ್ರು. ಹಿಂಗಾಗ್ತವೆ, ಏನು ಮಾಡೋದು? ಈಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದ್ದೀನಿ, ಡ್ರಾಪ್ ಮಾಡಿ. ಈಗ ಇವ್ರದ್ದು 200 ರೂಪೀಸ್ ಆಗಿತ್ತು ಕೊಂಗಟ್ಟೆಯಿಂದ. ಈಗ ನೆಕ್ಸ್ಟು ಎಲ್ಲಿಗೆ ಬರುತ್ತೋ ಏನೋ ಅನ್ನೋದು ಗೊತ್ತಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆ 6:30 ಟೈಮ್. ನೋಡಿದ್ರೆ ಬನ್ನಿ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ, ಎಲ್ಲಿಗೆ ಬರುತ್ತೆ. ಆ್ಯಕ್ಚುಲಿ ಒಂದು 40 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಯಾವುದೂ ಬಾಡಿಗೆ ಬರಲಿಲ್ಲ. ಅದರಿಂದ ಮೆಜೆಸ್ಟಿಕ್ ಹೋಗೋಣ ಅಂತ ಖಾಲಿನೇ ಹೋಗ್ತಾ ಇದ್ದೀನಿ. ಇವಾಗ ಬೇರೆ ಆಪ್ಷನ್ನೇ ಇಲ್ಲ ಇವಾಗ ನಮಗೆ.
ಖಾಲಿ ಕೂತ್ಕೊಳ್ಳೋದ್ರ ಬದಲು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಿ, ಅದ್ರ ಬದಲು ಹೊತ್ತಾಗೆ ಖಾಲಿನೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಮಾಡೋದು, ಬಾಡಿಗೆಗಳೇ ಇಲ್ಲಪ್ಪ. ನೋಡೋರು ಶನಿವಾರ ಸ್ವಲ್ಪ ಚೆನ್ನಾಗಿ ಬರಬೇಕು, ಬಾಡಿಗೆನೇ ಇಲ್ಲ ಶನಿವಾರ. ಮಾರ್ನಿಂಗಿಂದ ಬಂದು ಇಷ್ಟ ಗಂಟೆ ಬರೀ 600 ರೂಪಾಯಿ ದುಡ್ದಿದ್ದೀನಿ. ಇನ್ನು 3 ಅವರ್ಗೆ ಬರೀ 600 ರೂಪಾಯಿ ದುಡ್ದಿದ್ದೀನಿ. ಬನ್ನಿ ನೋಡೋಣ. ಮೆಜೆಸ್ಟಿಕ್ ಹೋಗೋಣ ಅಂತ ಹೋಗ್ತಾ ಇದೆ. ಇವಾಗ ನಮ್ಮ ಹತ್ರದಲ್ಲಿ ಒಂದು ಬಾಡಿಗೆ ಬಂದಿದೆ 388 ರುಪೀಸು. ಅಕ್ಸೆಪ್ಟ್ ಮಾಡಿ ಹೋಗೋಣ ಬನ್ನಿ. ಇಲ್ಲೇ ಮುಂದೆ ನಡಿ ಸರ್, ಪರವಾಗಿಲ್ಲ. ಒಬ್ಬರೇನಾ? ಒಬ್ಬರೇ. ಓಕೆ, ಇಲ್ಲೇ ಮುಂದೆ ನಡಿ. ಬಾಕ್ಸ್ ಇದೆ ಓಕೆ. ಅಂದರೆ ಇವಾಗ ಡ್ರಾಪ್ ಆಯಿತು ಈಸ್ಟರ್ನ್ ಮಾಲ್ ಹತ್ರ. 290 ರುಪೀಸ್ ಏನೋ ಬಿಲ್ ಇತ್ತು. ಒಂದು 60 ರುಪೀಸ್ ಎಕ್ಸ್ಟ್ರಾ ಮಾಡಿದ್ದಾರೆ ಕಸ್ಟಮರು. 350 ಮಾಡಿದ್ದಾರೆ. ಅದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ವೆಯ್ಟ್ ಮಾಡಿ ಬಂದಿದ್ದು. ಈಗ ಇಲ್ಲೂ ಯಾವುದು ಸಹ ಬಾಡಿಗೆ ಬರ್ತಾ ಇಲ್ಲ. ನೋಡೋಣ, ಈಗ ಈಸ್ಟರ್ನ್ ಮಾಲ್ ಹತ್ರ ಇದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಸಿಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಬಂದಿದ್ದೀನಿ. ಹಲೋ, ನೀವೇನ ಕೈ ಇದು ಮಾಡ್ತೇನೆ ನೀವೆಲ್ಲ? ಹಾಂ, ಓಕೆ. ಈಗ ಇಲ್ಲಿಂದ ಈಸ್ಟರ್ನ್ ಮಾಲಿಂದ ಪೀಣ್ಯ ಹತ್ರ ಬಿದ್ದಿದೆ. ರ್ಯಾಪಿಡೋದಲ್ಲಿ 250 ರುಪೀಸು. ಅದಕ್ಕೆ ಹೋಗೋಣ ಬನ್ನಿ ಇವಾಗ. Two double 37. ಟೂ 237 ಅಲ್ಲ? ಹೌದು. ಆ ಸೆಕೆಂಡ್ ಸ್ಟೇಜ್ ಡ್ರಾಪ್ ಆದಮೇಲೆ 1 ಅವರ್ ವೆಯ್ಟ್ ಮಾಡಿದೆ. ಯಾವುದೂ ಬಾಡಿಗೆಗಳೇ ಇಲ್ಲ. ಬಂದವನು 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬರೀ 250-300 ರೂಪಾಯಿ ಬರ್ತೈತೆ. ಅದರಿಂದ ಯಾವುದೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ತುಂಬ ನಿದ್ದೆ ಬೇರೆ ಎಳಿತೈತೆ. ಅದರಿಂದ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಷ್ಟು ಮಾಡಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಆದರೆ ಮಧ್ಯಾಹ್ನ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈಗ ಹೋಗಿ ಮಲಗಿ ಮತ್ತೆ ಮಧ್ಯಾಹ್ನ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.